ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಫ್ರೆಂಡ್ಸ್, ಇವತ್ತೊಂದು ನಾನು ನಿಮಗೆ ಸ್ಪೆಷಲ್ ರೆಸಿಪಿನ ತಂದಿದ್ದೀನಿ. ಸೊ ಇವತ್ತು ನಾನು ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ನಾವು ಯಾವ ರೀತಿ ಸಾಫ್ಟ್ ಆಗಿರ್ತಕ್ಕಂಥ ಹೋಳಿಗೆಯನ್ನು ಮಾಡೋದು ಅಂತ ಈ ಒಂದು ರೆಸಿಪಿಯಲ್ಲಿ ಶೇರ್ ಮಾಡಿದ್ದೀನಿ. ಸೊ ಹಾಗೆಯೇ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಸೊ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ನೋಡಿ, ಗೋಧಿ ಹಿಟ್ಟನ್ನು ನಾವು ಬಳಸೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು. ಸೊ ಆದಷ್ಟು ನಾವು ಮೈದಾ ಹಿಟ್ಟನ್ನು ನಾವು ತಡೆಗಟ್ಟೋದನ್ನು ನೋಡಬೇಕಾಗತ್ತೆ. ಹಾಗಾದರೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲು ನಾನು ಒಂದು ಗ್ಲಾಸ್ ಕಡಲೆಬೇಳೆ ಹೋಳಿಗೆ ಇವತ್ತು ಮಾಡ್ತಾ ಇರೋದು. ಒಂದು ಸಲ ನಾನು ತೊಗರಿಬೇಳೆ ರೆಸಿಪಿಯನ್ನು ಕೂಡ ನಾನು ನಿಮಗೆ ತೋರಿಸಿದ್ದೆ. ಕಡಲೆಬೇಳೆನೂ ಕೂಡ ಮಾಡ್ತಾರೆ. ಸೊ ಒಂದು ಗ್ಲಾಸ್ ಒಂದು ಕುಕ್ಕರಲ್ಲಿ ನಾನು ಬೇಳೆಯನ್ನು ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ಒಂದು ಗ್ಲಾಸ್ ಬೇಳೆಗೆ ಸುಮಾರು 2ರಿಂದ 3 ಕಪ್ಪಷ್ಟು ನೀರು ಹಾಕಬೇಕಾಗತ್ತೆ. ಹಾಗೆಯೇ ನಾನು ಇದನ್ನು ಒಂದು 2 ಟೈಮ್ಸ್ ತೊಳೆದಿದ್ದೀನಿ ಬೇಳೆನ. ಯಾಕೆಂದರೆ ನಾವು ಅಂಗಡಿಗಳಲ್ಲಿ ತರೋದ್ರಿಂದ ಸ್ವಲ್ಪ ಡಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ತೊಗರಿಬೇಳೆ ಆಗಿರ್ಬೋದು, ಕಡಲೆಬೇಳೆ ಆಗಿರ್ಬೋದು, ಅವುಗಳನ್ನ ವಾಶ್ ಮಾಡಿಬಿಟ್ಟೆ ನಾವು ಹಾಕಬೇಕಾಗತ್ತೆ. ಈಗ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತಾಯಿದ್ದೀನಿ. 2.5ರಿಂದ 3 ಕಪ್ಪಷ್ಟು ನಾನು ನೀರು ಹಾಕಿದ್ದೀನಿ. ಯಾಕೆ ಅಂತಂದರೆ ಈ ನೀರನ್ನು ನಾವು ಅಂದರೆ ಸಾಂಬಾರು ಮಾಡಲಿಕ್ಕೂ ಕೂಡ ಬಳಸ್ತೀವಿ. ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಇಟ್ಟಿದ್ದೀನಿ. ಈಗ ನಾನು ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡಿ ಅದನ್ನು ಬೇಯಲಿಕ್ಕೆ ಬಿಡ್ತೀನಿ. ಸೊ ಸುಮಾರು ಇದು ನಾನು ಜಸ್ಟ್ ಒಂದು ಕೂಗಷ್ಟೇ ಕೂಗಿಸೋದು. ಜಾಸ್ತಿ ಕೂಗಿಸ್ಬಿಟ್ರೆ ಬೇಳೆ ತುಂಬ ಮೃದುವಾಗಿ ಬೇಯುತ್ತೆ, ಹೂರ್ಣ ಸರಿ ಆಗಲ್ಲ. ಅಲ್ಲಿವರೆಗೂ ನಾವು ಏನು ಮಾಡೋಣ, ಬೇಳೆ ಬೇಯೋರ್ಗು ಅಂತಂದರೆ ಹಿಟ್ಟನ್ನು ನಾವು ಕಲಿಸ್ಬೇಕು. ನಾನು ತೊಗೊಂಡಿರೋದು ಪ್ಯೂರ್ ಆದಂತಹ ಗೋಧಿ ಹಿಟ್ಟನ್ನು. ಅದಕ್ಕೆ ನಾನು ಸ್ವಲ್ಪ ಕುಕ್ಕಿಂಗ್ ಸೋಡಾವನ್ನು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ. ಹಾಗೆಯೇ ಇದು ಕಲರ್ ಬರಬೇಕು ಹೋಳಿಗೆ ಅಂತಂದರೆ ಸ್ವಲ್ಪ ಅರಿಶಿನವನ್ನು ಕೂಡ ಹಾಕಬೇಕು. ಮೊದಲು ನಂದು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಎಲ್ಲ ಮಿಕ್ಸ್ಚರ್ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ಒಂದೇ ಕಡೆ ಅರಿಶಿನ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಆಯಿಲನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಇದು ಪ್ಯೂರ್ ಆಗಿ ಗೋಧಿ ಹಿಟ್ಟು, ಇದರಲ್ಲಿ ಯಾವುದೂ ಮಿಕ್ಸ್ ಇಲ್ಲ ಫ್ರೆಂಡ್ಸ್. ಸೊ ಹಾಗೆಯೇ ಅದು ಅಳತೆಗೆ ತಕ್ಕಂತೆ ನಾನು ಹೋಳಿಗೆ ಹಿಟ್ಟನ್ನು ತುಂಬ ಮೃದುವಾಗಿ ಕಲಿಸ್ಬೇಕಾಗತ್ತೆ. ಅದನ್ನು ಸುಮಾರು 2ರಿಂದ 3 ತಾಸಷ್ಟು ಅದಕ್ಕೆ ರೆಸ್ಟ್ ಕೊಡಬೇಕಾಗತ್ತೆ ನಾವು. ಆವಾಗ ಹಿಟ್ಟೇನಾಗುತ್ತೆ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ, ಎಳೆಯಾಗಿ ಬರುತ್ತೆ. ನಾನು ಅದು ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹೀಗೆ ಅದಕ್ಕೆ ಆವಾಗವಾಗ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಮಿದ್ದಬೇಕು. ಇಲ್ಲಿ ಪಾಯಿಂಟ್ ಏನು ಹೋಳಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂತಂದರೆ ಹಿಟ್ಟನ್ನು ಯಾರು ಚೆನ್ನಾಗಿ ಮಿತ್ತಾರೋ ಸೊ ಅದು ಹೋಳಿಗೆ ಏನಾಗುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೆಯೇ ಹರಿಯೋದು ಇಲ್ಲ ಹೋಳಿಗೆ. ಹೀಗೆ ನಾನು ಅದನ್ನು ನೀಟಾಗಿ ಕಲಿಸೋಂಥ ಸಂದರ್ಭದಲ್ಲೂ ಕೂಡ ಅದನ್ನು ಪ್ರೆಸ್ ಮಾಡಿ ನೀಟಾಗಿ ಕಲಸಿ ಅದನ್ನು ಇಡ್ತಾಯಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಇದುವರೆಗೂ ಕೂಡ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ. ಹಾಗೆಯೇ ಮುಂದೆ ಎಲ್ಲ ಒಂದು ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ. ಪಕ್ಕದಲ್ಲಿ ಕಾಣ್ತಾ ಇರ್ತಕ್ಕಂಥ ಬೆಲ್ ಐಕಾನನ್ನು ಕೂಡ ನೀವು ಕ್ಲಿಕ್ ಮಾಡಿ. ಈ ರೀತಿಯಾಗಿ ಹಿಟ್ಟು ಒಂದು ಹದಕ್ಕೆ ಬರಬೇಕದು. ಸೊ ಹದಕ್ಕೆ ಬರೋವರೆಗೂ ಕೂಡ ಅದನ್ನು ಕಲಸಿಡಬೇಕು. ಜೊತೆಗೆ ನಾನು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಸೈಡಿಗೆ ಇಡ್ತಾ ಇದ್ದೀನಿ. ಈಗ ನಾವು ಬೇಳೆ ಬೆಂದಿದೆ, ಒಂದು ಕೂಗಷ್ಟೇ ನಾನು ಕೂಗಿಸಿರೋದು. ಸೊ ಇಷ್ಟು ಒಂದು ಮೀಡಿಯಮ್ ಲೆವೆಲಲ್ಲಿ ಬೇಳೆ ಬೆಂದರೆ ಸಾಕು. ನೋಡಿ, ಕಾಣಿಸ್ತಾ ಇದೆಯಲ್ಲ. ಈಗ ನಾನು ಏನು ಮಾಡ್ತೀನಿ ಅಂದರೆ ನೀರಿದೆ ಅಲ್ಲ, ಅಂದರೆ ಕಟ್ಟು ಅಂತೇಳಿ ಹೇಳ್ತೀವಿ, ಅದನ್ನು ಪೂರ್ಣವಾಗಿ ನಾವು ಅದನ್ನು ತಕ್ಕೊಳ್ಬೇಕು ಕಟ್ಟನ್ನ. ಇದನ್ನೇ ನಾವು ಈ ಕಟ್ಟನ್ನು ಏನು ಮಾಡ್ತೀವಿ ಅಂದರೆ ಸಾಂಬಾರಿಗೂ ಕೂಡ ಯೂಸ್ ಮಾಡ್ತೀನಿ. ಸೊ ಸಾಂಬಾರು ರೆಸಿಪಿಯನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಇಷ್ಟು ಕಟ್ಟು ಬಂದಿದೆ. ಜಾಸ್ತಿ ಮನೆಯಲ್ಲಿ ಸದಸ್ಯರು ಜಾಸ್ತಿ ಇದ್ದರು ಅಂತಂದರೆ ಜಾಸ್ತಿ ಬೇಳೆ ಹಾಕೋದ್ರಿಂದ ಕಟ್ಟು ಕೂಡ ಜಾಸ್ತಿ ಬರುತ್ತೆ. ಸೊ ಕಡಲೆಬೇಳೆ ಕಟ್ಟು ಏನು ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೋಡಿ, ನಾನು ಈಗ ಬೇಳೆಗೆ ತಕ್ಕಂತೆ ನಾನು ಏನು ಮಾಡ್ತಾಯಿದ್ದೀನಿ, ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಸೊ ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಹಾಗೆಯೇ ಯಾಲಕ್ಕಿಯನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ಹಾಕೋರು ಒಣ ಕೊಬ್ಬರಿಯನ್ನು ಕೂಡ ಹಾಕ್ತಾರೆ. ಬಟ್ ಯಾಲಕ್ಕಿ ಹಾಕೋದ್ರಿಂದ ಆಮೇಲೆ ಒಣ ಶುಂಠಿ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಏನು ಮಾಡಬೇಕು ಅಂದರೆ ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 5 ಮಿನಿಟ್ಸ್ ಅದನ್ನು ಕುದಿಸ್ಬೇಕಾಗತ್ತೆ. ಕೆಲವೊಬ್ಬರು ಫ್ರಿಡ್ಜ್ ಇರಲ್ಲ ಮನೆಯಲ್ಲಿ. ಈ ಕುದಿಸಿದ ಬೇಳೆಯನ್ನು ನಾವು ತಿರ್ಗಾ ದಿನವೂ ಕೂಡ ಅದನ್ನು ಹೋಳಿಗೆ ಮಾಡ್ಕೊಳ್ಬೋದು. ಸೊ ಹಾಗೆಯೇ ಅದು ಕುದಿಸೋದ್ರಿಂದ ಹಾಳಾಗಲ್ಲ ಅಂತಲೂ ಕೂಡ ಅದನ್ನು ಚೆನ್ನಾಗಿ
ಕುದಿಸ್ತಾರೆ. ಬೆಲ್ಲನೂ ಕೂಡ ಅದು ಫೈನಾಗಿ ಏನಾಗುತ್ತೆ ಇದ್ರ ಜೊತೆಗೆ ಕರಗುತ್ತೆ. ಈ ರೀತಿ ಆಗುತ್ತೆ ನೋಡಿ. ಸೊ ಈ ಒಂದು ಕನ್ಸಿಸ್ಟೆನ್ಸಿ ಏನಿದೆ, ದಿಸ್ ಇಸ್ ದ ರೈಟ್. ಸೊ ಈ ಒಂದು ಕನ್ಸಿಸ್ಟೆನ್ಸಿ ಒಳಗೆ ನಾವು ಅದನ್ನು ಬೇಳೆಯನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ತುಂಬ ಮೆತ್ತಗಾಯಿತು ಅಂದರೆ ಏನಾಗುತ್ತೆ ನಿಮ್ಗೆ ಗೊತ್ತೇ ಇದೆ, ಜಾಸ್ತಿ ನೀರಾಗಿಬಿಟ್ಟು ಹೂರಣ ಭಾಳ ತೆಳ್ಳಗಾಗ್ಬಿಡುತ್ತೆ, ಬೆಲ್ಲನೇ ಹಿಡಿಯೋದಿಲ್ಲ. ಹಂಗಾಗಬಾರ್ದು. ಈಗ ನಾನು ಅದನ್ನು ಸ್ವಲ್ಪನೇ ಏನು ಮಾಡ್ತಾಯಿದ್ದೀನಿ, ಮಿಕ್ಸಿ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ನೀವು, ಹೂರಣ ಒಳ್ಳೆ ಕನ್ಸಿಸ್ಟೆನ್ಸಿ ಒಳಗಿದೆ. ಸೊ ರೆಡಿಯಾಗಿದೆ ಹೋಳಿಗೆ ಮಾಡೋದಕ್ಕೆ. ಹೀಗೆ ಅದನ್ನು ನಾವು ತುಂಬ ಸಣ್ಣಕ್ಕೆ ಹಾಕಬೇಕು, ಆ ರೀತಿ ಮಾಡ್ಕೊಳ್ಬೋದು. ಗ್ರೈಂಡರಲ್ಲಿ ಹಾಕಿದ್ರಂತೂ ತುಂಬ ಫೈನಾಗಿ ಬರುತ್ತೆ. ಮಿಕ್ಸಿಯಲ್ಲಿ ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಹಾಗಾಗಿ ಕೆಳಗಡೆ ಒಂದು ಸ್ವಲ್ಪ ಬೇಳೆ ಉಳ್ಕೊಳ್ಬೋದು. ಸ್ವಲ್ಪ ಹೈ ವೋಲ್ಟೇಜ್ ಮಿಕ್ಸಿ ಇತ್ತು ಅಂದರೆ ಭಾಳ ಬೇಗ ಆಗುತ್ತೆ. ಈಗ ನಾನು ಸೆಕೆಂಡ್ನೇ ಟ್ರಿಪ್ಪಲ್ಲಿ ಅಷ್ಟು ಬೇಳೆಯನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಹೂರಣ ರೆಡಿ ಆಗಿದೆ. ಸೊ ಮೊದಲು ತೆಕ್ಕೊಂಡು ಹೂರಣ, ಈಗಿನ ಹೂರಣ ಎರಡನ್ನೂ ಕೂಡ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾವು ಹೋಳಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಸಿ ಆಗುತ್ತೆ. ಹಾಗಾಗಿ ಈಗ ಹಿಟ್ಟನ್ನು ನಾನು ಲಿಡ್ ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ, ಈ ರೀತಿ ಹಿಟ್ಟು ಎಳೆಯಾಗಿ ಬರಬೇಕು. ಹೀಗಿದ್ದಾಗ ಮಾತ್ರ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ಕೂಡ ತುಂಬ ಸಾಫ್ಟಾಗಿ ಕಲಿಸ್ಬೇಕಾಗತ್ತೆ. ಸೊ ಕಲಸಿ ನಾವು ಇನ್ನೇನು ಹೋಳಿಗೆ ಮಾಡಬೇಕನ್ನೋ ಸಂದರ್ಭದಲ್ಲಿ ಅದನ್ನು ನಾವು ಮಿದ್ದಬೇಕು ಹಿಟ್ಟನ್ನು. ಸೊ ಈ ರೀತಿ ಅದಕ್ಕೆ ಫೋರ್ಸ್ ಮಾಡಿ ಅದು ಹಿಟ್ಟನ್ನು ಏನು ಮಾಡಬೇಕು, ಒಂದು ಹದಕ್ಕೆ ತರಬೇಕು. ಹೀಗಿದ್ದಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ, ಉಬ್ಬುತ್ತೆ ಹೋಳಿಗೆ. ಗೊತ್ತಾಯ್ತಾ? ಈ ಒಂದು ಸ್ಟೆಪ್ಪನ್ನು ನೀವು ಫಾಲೋ ಮಾಡಿ. ಇದೊಂದು ಟಿಪ್ ಅಂತಲೂ ಕೂಡ ನೀವು ಅಂದ್ಕೊಳ್ಬೋದು. ಹೀಗೆ ಎಷ್ಟು ನಾವು ಹಿಟ್ಟನ್ನು ನಾವು ಚೆನ್ನಾಗಿ ಮಿದ್ದುತ್ತೀವಲ್ಲ, ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಈಗ ಹೋಳಿಗೆ ಮಾಡೋದಕ್ಕೆ ರೆಡಿಯಾಗಿದೆ. ನಾನು ಏನು ಮಾಡಿದ್ದೀನಿ ಅಂತಂದರೆ, ಒಂದು ಪ್ಲಾಸ್ಟಿಕ್ ಕವರು ಅಥವಾ ನೀವು ಯಾವುದನ್ನು ಕೂಡ ಯೂಸ್ ಮಾಡ್ಬೋದು. ಮನೆಯಲ್ಲಿ ದಪ್ಪನ ಪ್ಲಾಸ್ಟಿಕ್ ಕವರ್ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡಿದ್ದೀವಿ. ಎಣ್ಣೆ ಪಾಕೆಟ್ ಬರುತ್ತೆ, ಅದನ್ನು ಕೂಡ ನೀವು ಅದು ಹೋಳಿಗೆ ತಟ್ಟಲಿಕ್ಕೆ ಬಳಸ್ಬೋದು. ಕೆಳಗಡೆ ನಾನೊಂದು ಮಣಿ ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ಒಂದು ಕವರ್ ಹಾಕ್ಕೊಂಡು ಅದ್ರ ಕೆಳಗಡೆ ಎಣ್ಣೆ ಸವರಬೇಕು ನೀಟಾಗಿ, ಇಲ್ಲಾಂದರೆ ಹೋಳಿಗೆ ಎದ್ದೇಳಲ್ಲ. ಈ ಕಡೆ ಪ್ಯಾನ್ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಫಸ್ಟ್ನೇ ಸ್ಟೆಪ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರನೂ ಕೂಡ ನೀವು ಏನು ಮಾಡ್ಬೋದು, ಹೂರಣವನ್ನು ತುಂಬಬೋದು. ಹೂರಣ ತುಂಬ ಜನಕ್ಕೆ ಕಷ್ಟ ಆಗುತ್ತೆ. ಮಿಡಲಲ್ಲಿ ಏನಾಗುತ್ತೆ, ಬಿಟ್ಕೊಂಡ್ಬಿಡುತ್ತೆ ಅಂತಾರೆ. ಬಟ್ ಆಗಾಗಲ್ಲ. ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತೊಗೊಂಡ್ರೆ ಹೂರಣ ಆರಾಮಾಗಿ ತುಂಬೋದು. ಎಕ್ಸ್ಟ್ರಾ ಬಂದಿದ್ದನ್ನು ಕೂಡ ನಾವು ಆ ಕಡೆ ಸೈಡಿಗೆ ತೊಗೊಳ್ಬೋದು. ಈ ರೀತಿ ನಾವು ಅದನ್ನು ಚೆನ್ನಾಗಿ ಅಗಲ ಮಾಡಿಕೊಂಡು ಅದನ್ನು ನಾವು ಉದ್ದಬೇಕಾಗತ್ತೆ. ನೋಡಿ, ಈಗ ಕೆಳಗಡೆ ಎಣ್ಣೆ ಹಾಕೋದನ್ನು ಮಾತ್ರ ಮರಿಬಾರ್ದು. ಸೊ ಈ ಸ್ವಲ್ಪ ಹಿಂಗೆ ಅಗಲ ಮಾಡಿಕೊಂಡು ಈಗ ನಾವು ಲತುಡಿನ ತೊಗೊಂಡು ಚೆನ್ನಾಗಿ ಅದನ್ನು ಫೋರ್ಸ್ ಕೊಡಬಾರ್ದು ಹೆಚ್ಚು. ಯಾಕೆಂದರೆ ಈ ಹಿಟ್ಟು ಆಲ್ರೆಡಿ ಚೆನ್ನಾಗಿ ನೆಂದಿರೋದ್ರಿಂದ ಹೆಚ್ಚು ನಾವು ಫೋರ್ಸ್ ಹಾಕಬಾರ್ದು ಅದಕ್ಕೆ. ಹಂಗೆ ಸೂಕ್ಷ್ಮವಾಗಿ ಅದನ್ನು ನಾವೇನು ಮಾಡಬೇಕು, ಹೋಳಿಗೆಯನ್ನು ಉದ್ದಬೇಕಾಗತ್ತೆ. ಎಸ್, ಈಗ ರೆಡಿಯಾಗಿದೆ. ನಾನೇನು ಮಾಡ್ತೀನಿ ಅಂದರೆ, ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಆ್ಯಕ್ಚುಲಿ ಅದು ನಾನ್ ಸ್ಟಿಕ್ ಆಗಿರೋದ್ರಿಂದ ಎಣ್ಣೆ ಅವಶ್ಯಕತೆ ಇಲ್ಲ. ಹೋಳಿಗೆ ಆಗಿರೋದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕಾಗತ್ತೆ. ಈಗ ಹಾಕ್ಬಿಟ್ಟು ಅದ್ರ ಮೇಲೂ ಸ್ವಲ್ಪ ಎಣ್ಣೆಯನ್ನು ನಾನು ಹಾಕ್ತಾಯಿದ್ದೀನಿ. ಸೊ ಎಲ್ಲ ಹೋಳಿಗೆಯನ್ನು ಕೂಡ ನಾನು ಇದೇ ರೀತಿ ಮಾಡ್ಕೊಳ್ತೀನಿ. ಸೊ ಸೆಕೆಂಡು, ನಾವು ಈಗೇ ಕೆಳಗಡೆ ಉದ್ಬಿಟ್ಟು ತುಂಬೋದು. ಅದಲ್ದಂಗೆ ಹಿಂಗೆ ಕೈಯಲ್ಲೇ ನಾವು ಸ್ವಲ್ಪ ಅಗಲ ಮಾಡಿಕೊಂಡು ಹೂರಣವನ್ನು ಚೆನ್ನಾಗಿ ತುಂಬಬೇಕು. ಹೂರ್ಣ ತುಂಬೋದ್ರಲ್ಲಿ ಸ್ವಲ್ಪ ಎಚ್ಚರ ವಹಿಸ್ಬೇಕಾಗತ್ತೆ, ಹರಿದೋಗ್ಬಾರ್ದು ಎಲ್ಲ ಕಡೆ. ಇದು ಗೋಧಿ ಹಿಟ್ಟು ಆದ್ರೂ ಕೂಡ ಇಷ್ಟೊಂದು ಜಿಗಿ ಇದೆ ಇದು. ನೋಡಿ, ಅದೇ ಥರನೇ ನಾನು ಇದನ್ನು ಮತ್ತೆ ಉತ್ತಾ ಇದ್ದೀನಿ. ಈಗ ಹಂಚಿನ ಮೇಲಿನ ಹೋಳಿಗೆನೂ ಕೂಡ ಕರೆಕ್ಟಾಗಿದೆ. ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಅಷ್ಟು ತೆಳ್ಳಗೆ ಅದನ್ನು ಏನು ಮಾಡ್ಬೋದು, ಉತ್ಕೊಳ್ಬೋದು. ನೋಡಿ, ಬೇಯಿಸೋದ್ರಲ್ಲೂ ಕೂಡ ಜಾಸ್ತಿ ಸೀಸೋದಾಗಲಿ ಅಥವಾ ಪೂರ್ತಿ ಬೆಂದೇ ಇಲ್ಲ ಅನ್ನೋ ರೀತಿ ಬೇಯಿಸಬಾರ್ದು. ಒಂದು ಮೀಡಿಯಮ್ ಲೆವೆಲ್ನಲ್ಲಿ ನಾವು ಚಪಾತಿ ಹೇಗೆ ಬೇಯಿಸ್ತೀವಲ್ಲ ಆ ರೀತಿ ಹೋಳಿಗೆನೂ ಕೂಡ ಬೇಯಿಸ್ಬೇಕಾಗತ್ತೆ. ನೀವು ತುಂಬ ದೊಡ್ಡದು ಮಾಡ್ತೀನಿ ಅಂದರೆ ನೀವು ಪ್ಲಾಸ್ಟಿಕ್ ಕವರೇನು ತೊಗೊಂಡಿರ್ತಾರಲ್ಲ ಅದನ್ನು ದೊಡ್ಡದನ್ನು ಕೂಡ ತೊಗೊಳ್ಬೋದು. ಸೊ ನೋಡಿ, ಈಗ ಇದು ಹೋಳಿಗೆ ಆಗಿದೆ. ಇಷ್ಟು ಚೆನ್ನಾಗಿ ಬೇಯಿಸಿದರೆ ತಿರುಗಿ ದಿನವೂ ಕೂಡ ಇಟ್ಕೊಂಡು ತಿಂದರೆ ಬೇಸಿಗೆಗಾಲದಲ್ಲಿ ಏನೂ ಆಗಲ್ಲ. ಸ್ವಲ್ಪ ನಾವು ಹಸಿ ಬೇಯಿಸಿದ್ವಿ ಅಂತಂದರೆ ಹೋಳಿಗೆ ತಡೆಯೋದಿಲ್ಲ. ಈಗ ಇದು ರೆಡಿಯಾಗಿದೆ ಹೋಳಿಗೆ. ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಬೇಯಿಸ್ಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಹೋಳಿಗೆನೂ ಕೂಡ ಹಾಕಿದ್ದೀನಿ. ಹಾಗೆಯೇ ಎಲ್ಲ ಹೋಳಿಗೆಗಳನ್ನ ಕೂಡ ನಾನು ಮಾಡ್ಕೊಳ್ತೀನಿ.
ಹಾಗೆಯೇ ಫ್ರೆಂಡ್ಸ್, ಈ ಹೋಳಿಗೆ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಎಲ್ಲ ಹೋಳಿಗೆಗಳನ್ನೂ ಕೂಡ ಇದೇ ರೀತಿ ಮಾಡ್ಕೋಬೋದು ನೀವು. ತುಂಬ ಈಸಿಯಾದಂಥ ರೆಸಿಪಿ, ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ. ಹೊಸಬ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬರ್ತಾ ಬರ್ತಾ ಮಾಡ್ತಾ ಏನಾಗುತ್ತೆ, ಅಭ್ಯಾಸ ಆಗೋಗುತ್ತೆ. ಈಗಂತೂ ತುಂಬ ಈಸಿಯಾಗಿ ಮಾಡ್ಬೋದು. ಗೋಧಿ ಹಿಟ್ಟಿನಲ್ಲಿ ಮಾಡೋದ್ರಿಂದ ನಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದು. ಹೆಚ್ಚಾಗಿ ನಾವು ಮೈದಾವನ್ನು ಯೂಸ್ ಮಾಡಬಾರ್ದು. ಅವಶ್ಯಕತೆ ಭಾಳ ಎಸೆನ್ಷಿಯಲ್ ಎಲ್ಲಿರುತ್ತೋ ಅಲ್ಲಿ ನಾವು ಮೈದಾವನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋ ಲೈಕ್ ಆಗಿದೆ ಅಂತೇಳಿ ಭಾವಿಸ್ತೀನಿ. ಹಾಗೆಯೇ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಇರಲಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.